ಬೇಡ ಅಂದೆ. 190 ಹೊಡ್ಕೊಂಡು ಅಲ್ಲೇ ಮಲಗಿರ್ತೀನಿ ಅಂದೆ. ಏನೋ ಪ್ರಕೃತಿ ಸೌಂದರ್ಯ ಸವಿಬೇಕು ಅಂದ್ರು. ನೋಡ್ರಿ ಆಫ್ ರೋಡಿಂಗ್ ನಾ ಕೂತ್ಕೊಳಕ್ ಆಯ್ತಲ್ಲ ಹಿಂದೆ ಕೂತಿರೋರ್ಗೆ. ಬೆನ್ನೆಲ್ಲ ನೋವು ಬಂದ್ಬಿಡೈತೆ. ಬೆಂಗಳೂರಿಗೆ ಬೇರೆ ಹೋಗ್ಬೇಕೀಗ. ಏನ್ ಮಾಡೋದೋ ಗೊತ್ತಿಲ್ಲ. ಅದು ಗಾಡಿ ಹೊಡ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ ಮಾಡಿ ಅಲ್ಲ ಹೇಳಿ ನೋಡಿ ನೋಡ್ತಾ ಇರಲ್ಲ ನೀವೇನೆ. ಕೂತ್ಕೊಳಕ್ ಆಯ್ತಲ್ಲ ಒಂದ್ ಕಡೆ ನಮ್ಗೆ ಎಗರಾಡ್ತಾ ಇದೀವಿ. ಇವಾಗ ಸಂಕಟ ಗೊತ್ತಿದೆ. ನಾನು 100 ರೂಪಾಯಿಗೆ ಆಕ್ಟಿಂಗ್ ಮಾಡಿ ಅಂತಂದೆ, ನೀವು 1000 ರೂಪಾಯಿ ಮಾಡ್ಬಿಟ್ರಿ. ಇವಾಗ 1000 ರೂಪಾಯಿ ಇಲ್ಲ, ಏನ್ ಮಾಡ್ಲಿ? EMI ಕಟ್ಟಿ EMI ಅಲ್ಲಿ ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಈಗ ಅರ್ಲಿ ಮಾರ್ನಿಂಗ್ ಇತ್ತು, ಟ್ರೆಕ್ ಮಾಡೋಕೆ ಆಗಲಿಲ್ಲ. ಬಿಕಾಸ್ ವ್ಯೂ ಫುಲ್ ಕವರ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಈಗ 9 ಗಂಟೆ ಆಯಿತು, 9-9:30 ಆಯಿತು. ಜೀಪೆಲ್ಲ ಬುಕ್ ಮಾಡಿಕೊಂಡೆಲ್ಲ ಕೊಳಕುಮಲೆ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀರಿ. ನೋಡೋಣ ಈಗ ನಮ್ಮ ಲಕ್ ಹೆಂಗಿದೆ. ವ್ಯೂ ಎಲ್ಲ ಸ್ಕೈ ಎಲ್ಲ ಓಪನ್ ಆಗಿದೆ, ಸ್ಕೈ ಪೂರ್ತಿ ಓಪನ್ ಆಗಿದೆ, ಫುಲ್ ಓಪನ್ ಆಗಿದೆ. ಸೊ ಲಕ್ಕಿಲಿ ಒಳ್ಳೆ ವ್ಯೂ ಕಾಣಿಸುತ್ತೆ ನಮಗೆ. ಸ್ಟೇ ಇರೋದು. ಸ್ಟೇ ಬಗ್ಗೆ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಸ್ವಲ್ಪ ಬೇಸಿಕ್ ಫೆಸಿಲಿಟೀಸ್ ಸ್ವಲ್ಪ ಓನರ್ ಸರಿ ಇಲ್ಲ. ಬರೀ ದುಡ್ಡು ಬಗ್ಗೆ ಯೋಚನೆ ಮಾಡ್ತಾರೆ, ಬರೀ ದುಡ್ಡು ಅಂತಾರೆ. ಅದು ಬಿಟ್ಟರೆ ಲೊಕೇಶನ್ ಚೆನ್ನಾಗಿದೆ, ಒಳ್ಳೆ ಸುತ್ತ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ನೋಡಿ ಅಲ್ಲಿ ಫಾಲ್ಸು ಸಖತ್ತಾಗಿ ಕಾಣುತ್ತೆ. ಅಲ್ಲಿ ನಮ್ಮ ಕಡೆ ಸಖತ್ತಾಗಿ ಬಿಟ್ಟಿದೆ ಫಾಲ್ಸು, ಬಟ್ ಅಲೋ ಇಲ್ಲ ಅನಿಸುತ್ತೆ. ಇದು ಕೊಳಕುಮಲೆ ಎಂಟ್ರಿ. ಇದು ಅದ್ರ ಪಕ್ಕದಲ್ಲೇ ನಾನು ಸ್ಟೇ ಮಾಡಿದ್ದು. ಹತ್ರ ಇರಲಿ ಕೊಳಕುಮಲೆ ಹೋಗ್ಬಿಟ್ಟಿದೆ ಅಂತ. ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಹೋಗ್ತಾ ಅಂದರೆ ಒಳ್ಳೊಳ್ಳೆ ವ್ಯೂಗಳಿದೆ. ಹೆಜ್ಜೆಗೂ ಫಾಲ್ಸು, ಹೆಜ್ಜೆಗೂ ವಾಟರ್ ಕ್ರಾಸಿಂಗು. ನೋಡಿ ಇಲ್ಲೊಂದು ಕ್ರೇಜಿ ವಾಟರ್ ಫಾಲ್ಸು ಹರಿತಿದೆ, ಸಖತ್ತಾಗಿ ಕಾಣ್ತಿದೆ. ಅಯ್ಯೋ ಫುಲ್ ಆಫ್ ರೋಡು. ಬ್ಯೂಟಿ. ನೋಡಿ ಇಲ್ಲಿ ಮೇಲ್ಗಡೆ ಕರ್ಕೊಂಡು ಬಂದು ಇಲ್ಲಿ ಎನ್ವಿರಾನ್ಮೆಂಟ್ದು ಸೀಲ್ ಹಾಕ್ಬೇಕಂತ ಇಲ್ಲಿ ಎಂಟ್ರಿ ಹಾಕಿದ್ದೀವಿ ಅಂತ, ಮತ್ತು ಏನೋ ಲಿಟರ್ ಮಾಡಲ್ಲ ಅಂತ. ಮುಂದೆ ವ್ಯೂ ಕ್ರೇಜಿ ಇದೆ. ವಾವ್, ಬ್ಯೂಟಿ ಸಕ್ಕದಾಗಿ ಬಂತು. ಒಂದು ವ್ಯೂ ಓಪನ್ ಆಯಿತು ನೋಡಿ. ಈ ಕಡೆ ಮಜಾ ನೋಡಿ. ವ್ಯೂ ಓಪನ್ ಆಯ್ತು ನೋಡಿ. ಫಾಲ್ಸ್ ಸಕ್ಕದಾಗಿದೆ, ಬ್ಯೂಟಿ. ವ್ಯೂ ಓಪನ್ ಆಗ್ತದೆ ನೋಡಿ. ಕ್ರೇಜಿ. ಇಲ್ಲಿಂದ ಫುಲ್ಲು ಆಫ್ ರೋಡ್ ಸ್ಟಾರ್ಟು. ಕ್ರೇಜಿ ಆಫ್ ರೋಡ್ ಇಲ್ಲಿಂದ ಶುರು. ಇಲ್ಲಿಂದ ಫುಲ್ ಕಂಪ್ಲೀಟ್ ಆಫ್ ರೋಡ್. ಎಷ್ಟು ವೈಬ್ರೇಷನ್ ಆಗ್ತಿದೆ ಅಂತ, ಹಂಗಿದೆ ಆಫ್ ರೋಡ್. ಕ್ರೇಜಿ ಆಫ್ ರೋಡು. ಅಯ್ಯೋ ಕ್ರೇಜಿ. ಬೇಡ ಅಂದೆ.
190 ಹೊಡ್ಕೊಂಡು ಅಲ್ಲೇ ಮಲಗಿರ್ತೀನಿ ಅಂದೆ. ಏನೋ ಪ್ರಕೃತಿ ಸೌಂದರ್ಯ ಸವಿಬೇಕು ಅಂದ್ರು. ನೋಡ್ರಿ ಆಫ್ ರೋಡಿಂಗ್ ನಾ ಕೂತ್ಕೊಳಕ್ ಆಯ್ತಲ್ಲ ಹಿಂದೆ ಕೂತಿರೋರ್ಗೆ. ಬೆನ್ನೆಲ್ಲ ನೋವು ಬಂದ್ಬಿಡೈತೆ. ಬೆಂಗಳೂರಿಗೆ ಬೇರೆ ಹೋಗ್ಬೇಕೀಗ. ಏನ್ ಮಾಡೋದೋ ಗೊತ್ತಿಲ್ಲ. ಅದು ಗಾಡಿ ಹೊಡ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ ಇಲ್ಲಿ. ಮಾಡಿ ಅಲ್ಲ ಇರಪ್ಪ ಹೇಳಿ ಅಯ್ಯೋ ನೋಡಿ ನೋಡ್ತಾ ಇದ್ರಲ್ಲ ನೀವೇನೆ. ಕೂತ್ಕೊಳಕ್ ಆಯ್ತಲ್ಲ ಒಂದ್ ಕಡೆ ನಮ್ಗೆ ಎಗರಾಡ್ತಾ ಇದೀವಿ. ಇವಾಗ ಕಣ್ಕಾಯಿ ಗೊತ್ತಿದೆ. ನಾನು 100 ರೂಪಾಯಿಗೆ ಆಕ್ಟಿಂಗ್ ಮಾಡಿ ಅಂತಂದೆ, ನೀವು 1000 ರೂಪಾಯಿ ಮಾಡ್ಬಿಟ್ರೆ. ಇವಾಗ 1000 ರೂಪಾಯಿ ಇಲ್ಲ, ಏನ್ ಮಾಡ್ಲಿ? EMI ಕಟ್ಟಿ. EMI ಅಲ್ಲಿ ಅಯ್ಯೋ ಕ್ರೇಜಿ. ಇವಾಗ ಬಾಡಿ ಫುಲ್ ಮಸಾಜ್ ಆಗೋಯ್ತು. ಬಾಡಿ ಮಸಾಜ್. ಅಯ್ಯಪ್ಪ ಕಾಣಿಸ್ತಾ ಇದೆಯಲ್ಲ. ಕುತ್ಕೊಳಕ್ಕೆ ಆಯ್ತಾ ಇಲ್ಲ ಇಲ್ಲಿ. ಎಗರ್ತಾ ಇದೀವಿ. ಅಷ್ಟೊಂದು ದೂರ ಇಟ್ಕೊಂಡ್ಬೇಡ. ಎಗ್ರಿ ಕುತ್ಕೊಳ್ತಾ ಇದೀವಿ ನಾವು. ಒಂದ್ಸಲ ಎಗ್ರಿ ಬನ್ನಿ ಫ್ರೆಂಡ್ಸ್ ಎಲ್ಲ ಬನ್ನಿ. ಕೊಲ್ಕಮಲ ಹೇಗೆ ಒಳ್ಳೆ ಲೊಕೇಶನ್. ಬಾಡಿ ಪೇನ್ ಅಂತೂ 100% ಆಗುತ್ತೆ. ಹೋಗಲ್ಲ ಆಗುತ್ತೆ. ಅದೆಲ್ಲ ಎಂಜಾಯ್ ಮಾಡ್ಬೇಕು. ಇಲ್ಲಿಗೆ ಬನ್ನಿ. ಪುನೀತ್ ಬ್ರೋ, ಕಮ್ ಆನ್ಲೈನ್ ಓವರ್. ಬ್ರೋ ಬಾಡಿ ಪಾರ್ಟ್ಸ್, ಬೋಟಿ ಕಲಿಜ ಎಲ್ಲ ಓಕೆನಾ? ಎಲ್ಲ ಕರೆಕ್ಟ್ ಆಗಿದ್ಯಾ? ಓವರ್. ಏನ್ ಅಲ್ಲಾಡ್ತಿದೆ? ಓವರ್. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ. ಮುಂದೆ ಹೋಗಿ ಅಲ್ಲಿ ಸಾಂಗ್ ಬರ್ತದೆ. ಆದ್ರೆ ನನ್ನ ಸಾಂಗ್ ಹಾಕಲ್ಲ. ಬಿಟ್ಟು ಓದಾಡ್ತಾ ಇರೋದು ನಾವು. ನಾನು ಹತ್ರ ಹೇಳೋದಲ್ಲ. ಇಲ್ಲಿ ಮೇಲೆ ಬಂದು ಟ್ರಾಫಿಕ್ ಜಾಮು ಬ್ರೋ. ಕ್ರೇಜಿ. ಅಲ್ಲಿ ಫುಲ್ ಜಾಮ್ ಆಗ್ಬಿಟ್ಟಿದೆ, ಎಲ್ಲ ಕಚ್ಕೊಂಡ್ಬಿಟ್ಟಿದೆ ಜೀಪ್ಗಳೆಲ್ಲ. ರೆಸ್ಕ್ಯೂ ಆಪರೇಷನ್ ನಡೀತಿದೆ ಬ್ರೋ. ಕ್ರೇಜಿ ನೋಡಿ, ರೆಸ್ಕ್ಯೂ ಆಪರೇಷನ್ ನಡೀತಿದೆ. ಕ್ರೇಜಿ. ಮುಂದೆ ಇಷ್ಟೊಂದು ಜಿಪ್ಪಿದೆ. ನೋಡಿ ನಮ್ಮ ಮೀಡಿಯಾ ಮಾರ್ಷಲ್ ಅವರು ಎಷ್ಟು ಕಷ್ಟ ಬೀಳ್ತಿದ್ದಾರೆ, ಏನೇನೆಲ್ಲ ಮಾಡ್ತಿದ್ದಾರೆ, ಎಷ್ಟು ಟ್ರಾಫಿಕ್ ಕ್ಲಿಯರ್ ಮಾಡ್ತಿದ್ದಾರೆ. ಬನ್ನಿ ಬ್ರೋ, ಬನ್ನಿ. ನೋಡಿ ಇಲ್ಲಿ ಜಾಮ ಇರೋರ ಜೀಪ್ಗಳನ್ನೆಲ್ಲ ನಮ್ಮ ಮೀಡಿಯಾ ಮಾರ್ಷಲ್ ಅವರು ಕ್ಲಿಯರ್ ಮಾಡಿ ಕೊಡ್ತಿದ್ದಾರೆ. ನಮ್ಮ ಮೀಡಿಯಾ ಮಾರ್ಷಲ್ಗೆ ಜೈ. ಕ್ರೇಜಿ. ಬಾಯ್ಸ್ ಎಲ್ಲ ಆರಾಮ? ಎಲ್ಲಾದ್ರು ಬಿಡು. ಪಾರ್ಟ್ಸ್ ಕರೆಕ್ಟ್ ಆಗಿದೆಯಾ? ಆಲ್ ಪಾರ್ಟ್ಸ್ ಫೈನ್. ಕಿಡ್ನಿ, ಬೋಡಿ, ಕಲಿಜ, ಲಿವರ್ ಎಲ್ಲ ಓಕೆ. ಬೆನ್ನಲ್ಲಿ ಎಲ್ಲ ಸ್ವಲ್ಪ ಲೂಸ್ ಆಗಿದೆ. ಬೆನ್ನಲ್ಲಿ ಸ್ವಲ್ಪ ಎಲ್ಲ ಲೂಸ್ ಆಗಿದೆ. ನಟ್ ಬೋಲ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ? ನಿಮ್ಗೆ ಕರೆಕ್ಟ್ ಆಗಿದೆಯಾ? ಲೆಟ್ಸ್ ಗೋ ಫಾರ್ ಅ ಟ್ರಕ್ ಮ್ಯಾನ್. ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್, ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್, ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಗಿ ಜಿಗಿ ಚಾಕ್, ಜಿಂಗ್ ಚಾಕ್. ಅದೇ ಮ್ಯೂಸಿಕ್ಕು. ಜಿಗಿ ಜಿಗಿ ಓ ಮಳೆ ಬರ್ತಿದ್ಯಪ್ಪೋ. ನಾನು ನೋಡಿ, ಇದೆ ಜಾಗೋ ಸ್ಟೋನು. ಇಲ್ಲಿ ಜಾಗೋ ಸ್ಟೋನ್ ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ಕ್ಲೀನಾಗಿ ಹಾಕಿರ್ತೀನಿ, ಫೋಟೋಸ್ ನೋಡ್ಕೊಬಿಡಿ. ಬಟ್ ವ್ಯೂ ಮಾತ್ರ ಫುಲ್ಲು ಕವರ್ ಆಗಿಬಿಟ್ಟಿದೆ, ಏನೂ ಕಾಣ್ತಾ ಇಲ್ಲ. ಫುಲ್ ಎಲ್ಲ ಖಾಲಿ ಎಲ್ಲ ಖಾಲಿ. ಬ್ರೋ ಅವ್ನು ತೆಗಿಯಲ್ಲ.
ಸೊ ಬೆಳಗ್ಗೆ ಇದಕ್ಕೆ ಹೋಗಿದ್ವಿ ನಾವು ಕೊಳಕೋಬಲೆಗೆ ಮುಗಿಸ್ಕೊಂಡು ಬಂದ್ವಿ. ಅದ್ರದ್ದು ಒಂದು ಡ್ರೋನ್ ವ್ಯೂ ಹಾಕ್ತೀವಿ ನೋಡಿ, ಚೆನ್ನಾಗಿದೆ, ಸಕಾಲಾಗಿ ಕ್ರೇಜಿ ಇದೆ. ಆಮೇಲೆ ಅಲ್ಲಿ ಬರ್ಬೇಕಾದ್ರೆ ಆನ್ ದಿ ವೇ ಆಫ್ ರೋಡ್ ಹತ್ರನೂ ಒಂದು ಡ್ರೋನ್ ವ್ಯೂ ಎಲ್ಲ ಮಾಡಿದೆ, ಅವೆಲ್ಲ ತೋರಿಸ್ತೀನಿ ನೋಡಿ. ಜೊತೆಗೆ ಇವಾಗ ಇಲ್ಲಿ ಸ್ಟೇಗೆ ಮತ್ತೆ ಬಂದು ವಾಪಸ್ ಬಂದು ಊಟ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟು ಸ್ವರ್ಗಮೇಳು ಅಂತ ರೀಸೆಂಟಾಗಿ ಎಲ್ಲ ಕಡೆ ಫೇಮಸ್ ಆಯಿತು. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕ್ರೇಜಿ ಇದೆ. ಸೊ ನಮ್ಮ TSBC ಏನು ರೈಡ್ ಇದೆ ಆರ್ಗನೈಸ್ ಮಾಡ್ತೀರಿ. ತುಂಬ ಕೆಲವರು ಹೇಳ್ತಾರೆ ದುಡ್ಡು ತಿಂತಾನೆ ಅಂತ. ನಮಗೆ ಗೊತ್ತು ನಮ್ಮ ಕಷ್ಟ ಹೆಂಗಿರುತ್ತೆ ಅಂತ. ಇವಾಗ ಈ ಥರ ಒಂದು ರೈಡ್ ಆರ್ಗನೈಸ್ ಮಾಡಬೇಕು ಅಂದರೆ ನಾವು 1.5 ತಿಂಗಳು 2 ತಿಂಗಳು ಮುಂಚೆನೇ ಅಡ್ವಾನ್ಸ್ ಹಾಕಬೇಕು. 50% ಆ ಥರ ಅಡ್ವಾನ್ಸ್ ಹಾಕಬೇಕು. ಇವಾಗ ಈ ಜನ ಬಂದಿದ್ದಾರೆ, ಈ ಜನಕ್ಕೆ ನಾನು 50,000 ರೂಪಾಯಿ 1 ತಿಂಗಳು ಮುಂಚೆನೇ ಅಡ್ವಾನ್ಸ್ ಹಾಕಿದ್ದೀನಿ. ಸೊ ಆಮೇಲೆ ಕೆಲವೊಂದು ಸಲ ನಾವೆಷ್ಟೇ ಕಷ್ಟಪಡಲಿ, ಎಷ್ಟೇ ಎಲ್ಲ ಕೇರ್ ತೊಗೊಂಡು ಆರ್ಗನೈಸ್ ಮಾಡಲಿ, ಏನೋ ಒಂದು ಹಿಕಪ್ಸ್ ಹಾಗೇ ಆಗ್ತವೆ. ಆವಾಗ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡಿಬಿಡ್ತಾರೆ ಅಂತಂದರೆ, ನಾವೇನೋ ದುಡ್ಡು ತೊಗೊಂಡ್ಬಿಟ್ಟಿದ್ದೀವಿ. ಆಮೇಲೆ ದುಡ್ಡು ತೊಗೊಂಡಿರೋದಕ್ಕೆ ನಾವು ಅವ್ರಿಗೆ ಕರೆಕ್ಟಾಗಿ ನಾವು ಇದು ಮಾಡಿಲ್ಲ, ನಾವು ಎಷ್ಟೋ ಟ್ರೈ ಮಾಡಿರ್ತೀವಿ, ಎಲ್ಲೋ ಒಂದು ಕಡೆ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ನಮ್ಮಿಂದ ಅಲ್ಲ, ನಮಗೆ ಕೊಡಬೇಕಲ್ವ, ಅವರಿಂದ ಆಗ್ಬಿಟ್ಟಿರುತ್ತೆ. ಸೊ ದಯವಿಟ್ಟು ಈ ವಿಡಿಯೋ ನೋಡ್ತಾರೆ ಅರ್ಥ ಮಾಡ್ಕೋಬೇಕು. ನಾವು ಮಾಡ್ತಿರೋದು ಔಟ್ ಆಫ್ ಪ್ಯಾಷನ್, ನಾಟ್ ಆಸ್ ಅ ಬಿಸ್ನೆಸ್ ಥರ ಮಾಡಬೇಕಾಗಿತ್ತಂತಂದರೆ ನಾನು ಈ ಒಂದು ರೈಡ್ನ 5,500,000 ಇಡಬೇಕಾಗಿತ್ತು, ಮಾರ್ಜಿನು ಮಾಡಬೇಕಾಗಿತ್ತು ಪ್ರೈಸು. ನಾವು ಇಟ್ಟಿರೋದೇ ಒಂದು 300 ರೂಪಾಯಿ ಮಾರ್ಜಿನು. ಆ 300 ರೂಪಾಯಿ ಇವತ್ತು ನಾನು ಯಾರ ಹತ್ರ ನಾನು ಅಮೌಂಟ್ ತೊಗೊಂಡಿರೋಣ ಫಸ್ಟ್ ಜೀಪ್ ಆರ್ಗನೈಸ್ ಮಾಡಿದೆ. ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಅಡ್ವಾನ್ಸ್ ಹಾಕಿ, ಆಮೇಲೆ ಅಲ್ಲಿ ಬೆಳಗ್ಗೆನೇ ನಾನು ಜೀಪ್ಗೆ ಫಸ್ಟೇ ಪೇ ಮಾಡಿಬಿಟ್ಟೆ. ಆಮೇಲೆ ನನಗೆ ಎಲ್ಲ ಕ್ಯಾಶ್ ಕೊಟ್ಟರು ಇಲ್ಲ ಪೇಮೆಂಟ್ ಮಾಡಿದ್ರು. ಆಮೇಲೆ ನಾನು ಒಂದೊಂದು ಜೀಪ್ಗೆ 3,000 ಡಿವೈಡು. ನನಗೆ ಇವಾಗ ಅಲ್ಲಿ 3 ಜನದ್ದು ಅಮೌಂಟ್ ನನಗೆ ವೇಸ್ಟ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಸ್ಲಾಟ್ಸ್ ಇದ್ದಿದೆ, ಒಂದೊಂದು ಜೀಪಲ್ಲಿ 6 ಜನ ಅಂತ, ಒಂದು ಜೀಪಲ್ಲಿ ಬರೀ 3 ಜನ ಇದ್ದರು. ಸೊ ಅದು ಸ್ಲಾಟ್ಸ್ ನನಗೆ ವೇಸ್ಟ್ ಆಯಿತು, ಇನ್ನು 3 ಜನದ ಅಮೌಂಟು. ನಾನು ಯಾರ ಮೇಲೂ ಹಾಕಿಲ್ಲ ಅದನ್ನು, ನಾನೇ ತೊಗೊಂಡೆ. ಇವಾಗ ಆ ಥರದಕ್ಕೆಲ್ಲ ನಾವು ಅನುಭವಿಸ್ಬೇಕು, ನಾವು ಯಾರನ್ನೂ ಕೇಳೋಕ್ಕಾಗಲ್ಲ ಹೋಗ್ಬಿಟ್ಟು. ಸೊ ನಾವು ಫೇಸ್ ಮಾಡಬೇಕು. ಬಟ್ ಇವಾಗ 1.5 ತಿಂಗಳು ಮುಂಚೆ ಅಷ್ಟು ಅಮೌಂಟ್ ನಾವು ಹಾಕ್ಬಿಟ್ಟು ಕೊನೆಯಲ್ಲಿ
ಒಬ್ರು ಬಂದಿಲ್ಲ ಏನೋ ಆಯಿತು ಅಂದ್ರೂ ನಾವೇ ತೊಗೋಬೇಕು ರಿಸ್ಕ್ನೆಲ್ಲ. ಆ ಒಂದು ರಿಸ್ಕನ್ನ ಮ್ಯಾನೇಜ್ ಮಾಡೋದಕ್ಕೆ ಆ 300 ರೂಪಾಯಿ ಮಾರ್ಜಿನ್ ತೊಗೋತೀವಿ ಅಷ್ಟೇ. ಸೊ ಯಪ್ಪ ದೇವರೇ, ಬಾಡಿ ಪೈನು ಸರಿಯಾಗಿ ಬಂದೈತೆ. ಏನು ಬೆಳಗ್ಗೆ ಜೀಪಲ್ಲಿ ಹೋಗಿದ್ವಲ್ಲ, ಕೋಲ್ಕ ಹಾಕ್ಬಿಡ್ತು, ಅಲ್ಲಾಡ್ಸಾಕ್ಬಿಡ್ತು. ಆ ರೋಡು ಏನು ಖರಾಬು. ಗಾಡಿಯಲ್ಲೆಲ್ಲ ಆಫ್ ರೋಡ್ ಮಾಡೋಕ್ಕೆಲ್ಲ ಆಗಲ್ಲ, ಅದು ತುಂಬ ಎಕ್ಸ್ಟ್ರೀಮ್ ಇದೆ. ಅಂದರೆ ಬರೀ ಬಂಡೆ ಕಲ್ಲುಗಳೇ. ಎಕ್ಸ್ಟ್ರೀಮ್ ಒಂದು ಸ್ವಲ್ಪ ಆಫ್ ರೋಡ್ ಇತ್ತು, ಓಕೆ. ಆಮೇಲೆ ಸ್ವಲ್ಪ ಫ್ಲ್ಯಾಟ್ ಆಯಿತು, ಸ್ವಲ್ಪ ಆಫ್ ರೋಡು ಫ್ಲ್ಯಾಟ್ ಅಂದರೆ ಪರವಾಗಿಲ್ಲ. ಅದು ಕಂಪ್ಲೀಟು ನಾವು ಇದಕ್ಕೆ ಹೋಗಿದ್ವಿ, ಯಾವುದು ಅಂಬಾಜಿದುರ್ಗ. ಆ ಅಂಬಾಜಿದುರ್ಗದಲ್ಲಿ ಒಂದು ಸ್ಟ್ರೆಚ್ ಇದೆ, ಫುಲ್ ಕಲ್ಲು. ಅದೇ ಥರನೇ ಕಲ್ಲೇ ಫುಲ್ಲು ಕಂಪ್ಲೀಟ್ ಆಫ್ ರೋಡು. ಆ ಥರ ಆಫ್ ರೋಡಲ್ಲಿ ಗಾಡಿ ಎತ್ಕೊಂಡು ಒಂದು 10 ಕಿಲೋಮೀಟ್ರು ಟ್ರಯಲ್ ಮಾಡಬೇಕು ಅಂದರೆ ಹಿಂಸೆ. ಮಾಮೂಲಿ ಟ್ರಯಲ್ ಆದರೆ ಪರವಾಗಿಲ್ಲ, ಹೊಡಿಬೋದು. ಬಟ್ ಈ ಥರ ಟ್ರಯಲ್ಸು ಗಾಡಿನಲ್ಲಿ ಈ ನಮ್ಮಂಥವ್ರಿಗೆ ಕಷ್ಟ ಆಗುತ್ತೆ. ಎಕ್ಸ್ಟ್ರೀಮ್ ಇರ್ತಾರಲ್ಲ, ಬರೀ ಆಫ್ ರೋಡ್ ಅಂದ್ಕೊಂಡು ಅಂಥವ್ರು ಮಜಾ ಬರುತ್ತೆ. ನಾವು ಖುಷಿಗೋಸ್ಕರ ಆಫ್ ರೋಡ್ ಮಾಡೋದು. ಸೊ ಗಾಡಿಗಳು ಹಾಳಾಗ್ಬಿಡ್ತವೆ. ಅಷ್ಟು ಲಾಂಗಿಂದ ಬಂದಿರ್ತೀವಿ. ಇವಾಗ ನಾವು 500 ಕಿಲೋಮೀಟ್ರ್ ಬಂದಿದ್ದೀವಿ ದೂರದಿಂದ. ಆ ಥರ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡಿದ್ರೆ ಗಾಡಿ ಹಾಳಾಗ್ಬಿಟ್ರೆ ಆಮೇಲೆ ರಿಸ್ಕು ನಮಗೇನೆ. ಅದಕ್ಕೋಸ್ಕರ ಅದೊಂದು ಬೇಡ ಅಂತ. ಬಟ್ ಆದರೂ ಅಲ್ಲಿ ಬೈಕು ಏನು ಅಲೋ ಇಲ್ಲ ಬಿಡಿ, ಬರೀ ಜೀಪ್ ತೊಗೋಬೇಕು. ಕೇರಳದಲ್ಲಿ ಇದೊಂಥರ ಏನು ಗ್ರೀನ್ ಗುರು, ಒಂಥರ ಫುಲ್ಲು ಗ್ರೀನು, ಚಿಕ್ಕ ರೋಡು. ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಈ ಕೇರಳದಲ್ಲಿ ಮಾತ್ರ ರೋಡ್ಗಳು ಮಾಡ್ತಾರೆ, ಅಗ್ಲ ಮಾಡಲ್ಲ. ಎಂಥ ಹೈವೇ ಆದರೂ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಚಿಕ್ಕದಾಗಿ ಮಾಡ್ತಾರೆ, ನಾರೋ ರೋಡ್ಸು. ನಾನು ಕ್ರೇಜಿ ಸ್ವರ್ಗಮೇಡು ವ್ಯೂ ಪಾಯಿಂಟು ಹಿಂಗೆ ಹೋಗ್ತಾ ಇರೋದು. ರೋಡ್ ಇಷ್ಟು ಸಖತ್ತಾಗೈತೆ. ಇಲ್ಲೇ ಹಿಂಗಿದೆ, ಇನ್ನು ಅಲ್ಲೇ ಹಿಂಗಿದೆಯೋ ವಿಡಿಯೋ ಮಾಡಿವ. ಓಯ್ಯೋ, ವಾಟರ್ ಕ್ರಾಸಿಂಗು ಚೆನ್ನಾಗಿ ಬರ್ತೀನಿ ಮಾಡು. ಇಂಟು ದ ವೈಲ್ಡ್ ಬ್ಯೂಟಿ. ಓ ಯಾಕಣ್ಣ ಮಂಜಣ್ಣ ಹಂಗೆ ಲೈಟ್ನ ಫ್ಲಿಕ್ಕರ್ ಮಾಡ್ತೀಯಾ? ಬ್ಯೂಟಿ ಕ್ರೇಜಿ, ಯಾವುದೋ ಥರ ಲೋಕ. ಕ್ರೌಡೇ ಇಲ್ಲ, ಮೋಸ್ಟ್ಲಿ ನಾವೇ ಅನಿಸುತ್ತೆ ಅಷ್ಟೇ, ಇನ್ಯಾರೂ ಇಲ್ಲ. ಇಂಟು ದ ವೈಲ್ಡ್. ಚಿಮ್ಮಿತ್ತು ಪಚ್ಕ. ಓ ಕಮಾನ್ ಭೈರವ, ಕಮಾನ್ ಹತ್ತು. ಯಾರೋ ಬರ್ತಾ ಇಲ್ಲ ಅನ್ಸುತ್ತೆ. ಓ ಯಪ್ಪ ಕ್ರೇಜಿ, ಸ್ವರ್ಗ ಏನೇ ಹಿಂಗೈತೆ ಅಪ್ಪುಲೇ. ಓ ಫುಲ್ಲು ಆಲ್ಮೋಸ್ಟು 90 ಅಂದರೆ 80 ಡಿಗ್ರಿ ಇದೆ. ಓ ಮೈ ಗಾಡ್. ಸ್ಟಾಪ್ ಮಾಡೋಂಗೆ ಇಲ್ಲ ಇಲ್ಲಿ, ಅಷ್ಟು ಅಪ್ಪೈತೆ. ಸ್ಟಾಪ್ ಮಾಡಿದ್ರೆ ಹೊಗೆ. ಬೇಡವಾ ನೋಡು ನಿನ್ನ ಗಂಡ ಹೆಂಗೆ ಅಂತ. ಓ ಕಮಾನ್ ಮಾ. ಓ ಸ್ವರ್ಗ. ಕಾರು ಬರುತ್ತೆ ಆರಾಮಾಗಿ ಅಲ್ಲಿ. ಇನ್ನು ಮುಂದೆ ಇದೆ. ಇಲ್ಲ ಮುಂದೆ ಇದೆ ಇನ್ನು ಮೇಲೆ ಹೋಗುತ್ತೆ. ಅಲ್ಲಿ ಟವರ್ವರೆಗೂ ಹೋಗುತ್ತೆ ಅನಿಸುತ್ತೆ. ಟವರ್ವರೆಗೂ ಹೋಗುತ್ತೆ. ಓ ಕ್ರೇಜಿ.
ಎಲ್ಲರೂ ನಿಂತ್ಕೊಂಡು ವಿಡಿಯೋ ಮಾಡೋದೊಂದು, ಎಲ್ಲರೂ ಬರಲಿ. ಓ ಮೈ ನಡ್ಕೊಂಬರ್ತೀವಿ ಇಲ್ಲಿಂದ, ನಡ್ಕೊಂಬಿಡೋದು ಬಿಟ್ರು ನೀನು ಇಳಿ. ಬಿಕಾಸ್ ಇಲ್ಲಿಂದ ಫುಲ್ ಅಪ್ಪಿದೆ, ಅಲ್ಲಿ ಮೋಸ್ಟ್ಲಿ ಅಲ್ಲಿ ಫುಲ್ ಸ್ಲಿಪ್ ಆಗುತ್ತೆ. ಅಲ್ಲ ಅವ್ರು ಪಿಲೇ ನಡ್ಕೊಂಬರ್ಲಿ ಅಂತ, ನಾವು ಸಿಂಗಲ್ಸ್ ಹೋಗೋಣ. ಬಟ್ ಇಲ್ಲಿಂದ ಫುಲ್ ಸ್ಲಿಪ್ಪರ್ ಇದೆ ಅಲ್ಲಿ ಬ್ರೋ. ಈ ಕಡೆ ತಿರ್ಗಲ್ಲಿ ಕಾರು ಇಲ್ಲೇ ಲಾಸ್ಟು. ಸೊ ನೋಡಿ ಈ ಸ್ವರ್ಗ ಮಾಡುವುದು ಇಲ್ಲಿ ನೋಡಿ, ಇಲ್ಲಿಂದ ಹಿಡ್ದು ಅಲ್ಲಿಗಿದೆ. ಈಗ ಬಾಯ್ಸ್ ಎಲ್ಲ ಫುಲ್ ರೆಡಿ ಆದರು, ಕಾರ್ ಮಾತ್ರ ಇಲ್ಲೇ ಬಿಟ್ಬಿಡ್ತೀವಿ. ಹೆಂಗಿರುತ್ತೆ ನೋಡೋಣ ಮಜಾ. ಹೋಗ್ತೀರಾ? ಓ ಬ್ಯೂಟಿ, ಕ್ರೇಜಿ. ಅಷ್ಟೇನು ಪಾಚಿ ಇಲ್ಲ ಸದ್ಯಕ್ಕೆ. ಓ ಶಟ್ ಬ್ರೋ, ಅಯ್ಯೋ ನನ್ನ ಬೀಳ್ಸ್ಬಿಟ್ರಲ್ಲ ಬ್ರೋ, ನನ್ನ ಬೀಳ್ಸ್ಬಿಟ್ರಿ. ನೀವು ಬಿದ್ರಲ್ಲ ನಾನು. ನಾನು ಹೋಗ್ಬಿಡ್ತಾ ಇದ್ದೆ ಬ್ರೋ. ಅದು ಗಾಡಿ ಆಫ್ ಮಾಡಿ. ಹಿಂಗೆ ಆರಾಮಾಗಿರು. ನಾನು ಹೋಗ್ಬಿಡ್ತಾ ಇದ್ದೆ, ನೀವು ಹಿಂದೆ ಒಂದು ಬೀಳ್ಸ್ಬಿಟ್ರಿ. ಅಲ್ಲಿ ಗಾಡಿ ಆಫ್ ಮಾಡಿ. ಧನುಷ್ ನೀನು ವಿಡಿಯೋ ಮಾಡು, ನಾವು ಪುಷ್ ಮಾಡ್ತೀವಿ. ನೀನು ವಿಡಿಯೋ ಮಾಡು. ಕೊಡಿ ಬ್ರೋ, ಕೊಡಿ ಬಿಡ. ಏನೋ ಇದು, ಏನು ಬ್ರೋ ಇದು? ಅಯ್ಯೋ ಅದು ಬಲ್ಕೊಂಬಿಡೈತೆ ಬ್ರೋ ಗಾಡಿ. ನನ್ನ ಫೋನಲ್ಲಿ ನಾನೇ ಮಾತಾಡ್ತಾ ಇದ್ದು, ಅಲ್ಲಿ ಜಾಮ್ ಆಗಿಬಿಟ್ಟಿದೆ ಅಲ್ಲಿ ಓವರ್. ನನ್ನ ಗಾಡಿ ಫುಲ್ಲು ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ. ಫಸ್ಟು ಇವ್ರು ಬಿದ್ದರು, ನಾನು ಹಿಂಗೆ ಹೋಗ್ಬಿಡೋದಂತ ಬಂದೆ, ಅಡ್ಡ ಬಿದ್ದೋಯ್ದ್ರು, ನನ್ನ ಗಾಡಿನೂ ಬಿದ್ದೋಯ್ತು. ಯಪ್ಪ ಫುಲ್ಲು ಅಪ್ಪು ಬ್ರೋ. ಬರಬೇಡಿ, ಅಲ್ಲೇ ರೀ, ಬನ್ನಿ. ನಿಮ್ಮ ತೆಗೀರಿ ಫಸ್ಟು. ಆ ಕಡೆಯಿಂದ ಎತ್ತೀನಿ, ಹಿಂಗೆ ಎತ್ತೀನಿ ಬ್ರೋ. ಪೆಟ್ರೋಲ್ ಹೋಗ್ತಿದೆ. ಗೇರ್ಲಾಯ್ತಾ? ಬನ್ನಿ ಕುತ್ಕೊಬಿಡಿ, ಬಿಡಿ. ಏನ್ಮಾ ಪೆಟ್ರೋಲ್ ಕುರಿ ಹೇಳ್ತೀನಿ ಫಸ್ಟ್ ಗಾಡಿ ಮೇಲೆ. ಕುರಿ ನನ್ನ ಗಾಡಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ಯಪ್ಪ ಆರಾಮಾಗಿ. ಹೌದು ಕಡೆ ಬ್ರೋ, ಬನ್ನಿ ಬ್ರೋ. ಆ ಕಡೆ ಎತ್ತಿ ಮೇಲೆ, ಈ ಕಡೆ ಎತ್ಕೊತೀನಿ. ಹಾಂ ಬ್ರೋ, ಇಲ್ಲಿ ಬನ್ನಿ ಹೇಳ್ತೀನಿ ಬ್ರೋ, ಇಲ್ಲಿ ಬನ್ನಿ ಹೇಳ್ತೀನಿ. ಹಿಂಗೆ ತಿರ್ಗಿ ಹ್ಯಾಂಡ್ ಹಿಡ್ಕೊಳ್ಳಿ. ಅಲ್ಲಿ ಕೆಡಕ್ಕೆ ಹಾಕಿ. ಹಾಂ ಎತ್ತಿ ಹಂಗೆ. ಹಾಂ ಇರಿ. ಹಾಂ ಬಿಡಿ, ಬ್ರೇಕ್ ಬಿಡಿ. ಗೇರ್ ಹೇಳಿದೆ. ಗಾಡಿ ಹಿಡ್ಕೊಂತೀರಾ? ಹತ್ಬಿಡ್ತೀನಿ. ಅವ್ರು ಬಿದ್ಬಿಟ್ಟು ನಾನು ಬೀಳ್ಸ್ಬಿಟ್ರು. ನಾ ಹತ್ಬಿಡ್ತೀನಿ ಗಾಡಿ. ಇರಪ್ಪ, ಅಯ್ಯಪ್ಪ. ನಾನು ಹೋಗ್ಬಿಡ್ತಿದ್ದೆ ಬ್ರೋ, ಅವ್ರು ಬಿದ್ರಲ್ಲ. ಹೋಗ್ಬಿಡ್ಲಾ? ಇರಕ್ಕೇಳಿ. One minute. ಕ್ಲಿಯರ್ ಆಗುತ್ತೆ, ಬನ್ನಿ ಓವರ್.
ಓಕೆ ಓಕೆ ಬನ್ನಿ ಬನ್ನಿ. ಸೈಡು ಅಯ್ಯೋ ಫಕ್ ಅಯ್ಯೋ ಬಿದ್ರು ಸರಿಯಾಗಿ ಪಾಪ